ಯಾವ ರೀತಿ ಮೈ ಜುಮ್ ಅನ್ಸ್ಬೋದು ಅಂತ ಯೋಚನೆ ಮಾಡ್ತಾ ನಾನು ಒಬ್ಬ ಗಾಯಕಿಯಾಗಿ ಕಾಯ್ತಾ ಇದ್ದೀನಿ. ಆಗಸ್ಟ್ 9th ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಹಾಡು ಕೊಟ್ಟಿದ್ದಕ್ಕೆ. ಇನ್ನು ಅವರ ಪಕ್ಕದಲ್ಲಿ ನಿಂತಿರುವಂಥ ಹೆಣ್ಮಕ್ಳು ಎಷ್ಟು ಮುದ್ದಾಗಿ ಚಂದನದ ಗೊಂಬೆಯಾಗಿ ನಮ್ಮ ಚಂದನದ ಸ್ಟಾರ್ಸ್, ಸ್ಯಾಂಡಲ್ವುಡ್ನ ಸ್ಟಾರ್ಸ್ ಕಾಣಿಸ್ಕೊತಾ ಇದ್ದಾರೆ. ಅಶ್ವಿನಿ ಅವರಿದ್ದಾರೆ, ಚಿತ್ರದ ನಾಯಕಿ. ಪಕ್ಕದಲ್ಲಿ ಪ್ರಿಯಾ ಈ ನಿಮ್ಮ ಸಿನಿಮಾ ಹೆಸರಿಗಿಂತ ಥ್ಯಾಂಕ್ ಯು ಅಶ್ವಿನಿ ಅವರೇ. ಇನ್ನು ಅಲ್ಲಿ ಪಕ್ಕದಲ್ಲಿ ಪ್ರಿಯಾ ಅವರು ಅಂತ ಹೇಳೋದಕ್ಕಿಂತ ಈಗ ಟ್ರೇಲರು ಅಥವಾ ನಮ್ಮ ಏನು ಸ್ನಿಪ್ಪಿಟ್ಸ್ ನೋಡಿದ್ದೀವಲ್ಲ ಭೀಮಾ ಸಿನಿಮಾದಿಂದ, ಆ ಹೆಸರೇ ಮನಸ್ಸಿಗೆ ಬಂದುಬಿಡುತ್ತೆ, ಗಿರಿಜಾ ಅಂತ. ಸೊ ಈ ಹೆಣ್ಣು ಮಕ್ಕಳು ನೋಡೋಕ್ಕೆ ಮಾತ್ರ ಹೀಗೆ ಸೌಮ್ಯವಾಗಿ ಸ್ವೀಟಾಗಿ ಕಾಣಿಸ್ತಾ ಇರೋದು. ಸಿನಿಮಾದಲ್ಲಿ ಎಲ್ಲರೂ ಒಂದು ರೀತಿಯ ನನಗೆ ಹೇಳ್ತಾ ಇದ್ರು ಚಿತ್ರತಂಡ. ಸೊ ನಿಮ್ಮ ಜರ್ನಿ ಹೇಗಿತ್ತು ಅಂತ ತಿಳ್ಕೊಳ್ಳುವಂಥ ಆಸೆ. ರಂಗಭೂಮಿಯಿಂದ ಸಿನಿಮಾ ರಂಗಕ್ಕೆ ಬಂದಿರೋದು ಹೇಗೆ ಅನಿಸ್ತಾ ಇದೆ? ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಇದೆ. ರಂಗಭೂಮಿಯಿಂದ ಸಿನಿಮಾಗೆ ಬಂದಿರೋದು ಒಂದು ಕನಸೆ ಅಂತ ಹೇಳಬಲ್ಲೆ ನಾನು. ಭಾಳ ಖುಷಿ ಇದೆ. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ? ಇಲ್ಲ. ಅಲ್ಲಿಂದ ಸಂದೇಶ ರವಾನೆ ಆಗಿದೆ. ಓಕೆ, ಹಾಗೆ ನಮ್ಮ ಪ್ರಿಯಾ ಅವ್ರಿಗೆ ಮೈಕೊಡೋಣ ಪ್ಲೀಸ್. ಎಸ್ ಮ್ಯಾಮ್, ಹೇಳಿ ಪ್ರಿಯಾ ಅವರೇ, ಹೇಗೆ ಗರ್ಜನೆ ಜೋರಾಗಿ ನಡೀತಾ ಇದೆ ಸಿನಿಮಾದಲ್ಲಿ ಅಂತ ಕೇಳಿದ್ವಿ. ಹೇಳಿ, ಈ ಪ್ರಯಾಣ ಹೇಗಿತ್ತು ಭೀಮಾದಲ್ಲಿ? ಎಲ್ಲರಿಗೂ ನಮಸ್ಕಾರ. ಪ್ರಯಾಣ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಪ್ರಯಾಣ ಕೂಡ ಪಾತ್ರದಷ್ಟೇ ಡೇರಿಂಗ್ ಆಗಿತ್ತು ಪ್ರಯಾಣ ಕೂಡ. ಸೊ ತುಂಬ ಎಂಜಾಯ್ ಮಾಡಿಕೊಂಡು ನಾವು ಕಲ್ತಿದ್ದೀವಿ ಮತ್ತು ಆ್ಯಕ್ಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು, ಹೊಸ ಒಂದು ಎಕ್ಸ್ಪೀರಿಯನ್ಸ್ ನನಗಂತೂ. ಸೊ ಎಂಜಾಯ್ ಮಾಡಿದ್ದೀವಿ ಮ್ಯಾಮ್. ಒಂಥರ ಎಲ್ಲ ರಂಗಗಳಿಂದ ಸಿನಿಮಾ ರಂಗಕ್ಕೆ ಒಂದುಗೂಡಿದಂಥ ಒಂದು ಪ್ರಪಂಚ ಅಂತ ಅನಿಸುತ್ತೆ. ಇಲ್ಲಿ ಜನಪದ ಲೋಕದಿಂದ ಸವಿತಕ್ಕ ಅವರು, ಅಲ್ಲಿ ರಂಗಭೂಮಿಯಿಂದ ಅವರು ಕಿರುತೆಲೆಯಲ್ಲಿ ಹಲವಾರು ಧಾರಾವಾಹಿಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಪ್ರಿಯಾ ಅವರು ಇವಾಗ ಸಿನಿಮಾಗೆ. ಅದೇ ರೀತಿ ನಿಮ್ಮ ಪರಿಚಯನೂ ಮಾಡಿಕೊಡಿ ಮೇಡಮ್ ಪ್ಲೀಸ್. ಚಾಮುಂಡಿ ತಾಯಿ ನೆಲೆಸಿರುವಂತಹ ನಾಡು ಮೈಸೂರು. ನಾನು ಅಲ್ಲಿಂದ ಬಂದಿದ್ದೀನಿ. ಈ ಸಿನಿಮಾ ಹೆಣ್ಮಕ್ಳಿಗೆ ತುಂಬ ಹತ್ತಿರವಾದಂತಹ ಸಿನಿಮಾ. ಸೊ ಗಂಡು ಮಕ್ಕಳು ಅಲ್ಲದೆ ಹೆಣ್ಮಕ್ಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಐ ಆಮ್ ಸೋ ಸಾರಿ, ಐ ಆಮ್ ಲೇಟ್. ಸಾರಿ ಅಣ್ಣ. ಆ್ಯಂಡ್ ಹೇಳಬೇಕಂದ್ರೆ ನನ್ನ ಹೆಸರು ಆಶ್ ಮೆಲೋಸ್ಕೈಲರ್, AKA ಐಶ್ವರ್ಯ. ಸೊ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕೆ ಬಂದರೆ ಐ ಥಿಂಕ್ ತುಂಬ ಕಲಿತ್ಕೊಂಡ್ವಿ. ಹೇಳಬೇಕಂದ್ರೆ ಐ ಥಿಂಕ್ ಡಿಸಿಪ್ಲಿನ್ ತುಂಬ ಕಲ್ತಿದ್ದು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಬಂದರೆ ವೆರಿ ಡೌನ್ ಟು ಅರ್ತ್ ಪರ್ಸನ್, ದಟ್ ಈಸ್ ವಿಜಯ್ ಸರ್. ನಾನು ರೀಲ್ಸಿಂದ ಮತ್ತೆ ಮೂವಿಗೆ ಬರೋದಂದರೆ ದೊಡ್ಡ ವಿಷಯ ನನಗೆ. ಬಿಕಾಸ್ ಯಾವುದೂ ಸೈಡ್ ಆ್ಯಕ್ಟಿಂಗ್ ಇಲ್ಲದೆ, ಸ್ಕೂಲ್ ಇಲ್ಲದೆ ಬರೋದಂದರೆ ಇಟ್ಸ್ ಟು ವೆರಿ ಬಿಗ್ ಥಿಂಗ್. ಸೊ ಆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ, ಆ ಎಂಕರೇಜ್ಮೆಂಟ್ ಕೊಟ್ಟಿದ್ದಕ್ಕೆ, ಹ್ಯಾವಿಂಗ್ ದಟ್ ಹೋಪ್ ಆನ್ ಮೀ, ಸೇಯಿಂಗ್ ದಟ್ ಐ ಕ್ಯಾನ್ ಡೂ ಇಟ್. ಆ್ಯಂಡ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಿಜಯ್ ಸರ್. ಆ್ಯಂಡ್ ಒನ್ಸ್ ಅಗೇನ್ ಐ ಆಮ್ ಸೋ ಸಾರಿ ದಟ್ ಐ ಆಮ್ ಲೇಟ್. ಥ್ಯಾಂಕ್ ಯು ಸೋ ಮಚ್ ಅಂತ ಮಾತು ಸುರಿಸುವಂಥ ಚಿನ್ಕುರುಳಿಗಳು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ವೇದಿಕೆಯಲ್ಲಿ? ನನಗೆ ಇದರಿಂದ ತುಂಬ ಕಲ್ತಿದ್ದೀನಿ. ದೆನ್ ವಿಜಯ್ ಮಾಮಂಗೆ ಥ್ಯಾಂಕ್ ಯು ಹೇಳ್ತೀನಿ, ನನ್ನನ್ನು ಮೂವಿ ಕರ್ಕೊಂಡಿದ್ದಕ್ಕೆ. ದೆನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕುಸುಮ, ಹೇಳಿ ಕುಸುಮ. I also love the experience with Vijay Mama, and first of all thank you for selecting me for this movie. Thank you. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.